ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾವು ಎಂದರೆ ಜೀವಿಯ ಕೊರೆಯಾಗುವುದು, ಇನ್ನೊಂದು ಅರ್ಥದಲ್ಲಿ ಈ ಜಗತ್ತಿನಿಂದಲೇ ಇಲ್ಲವಾಗುವುದು. ಜನನದಂತೆ ಮರಣವು ನಿಸರ್ಗ ಪ್ರೇರಿತವೇ. ಮರಣವೆಂದರೆ ದೇಹದಿಂದ ಆತ್ಮ ಸ್ವತಂತ್ರವಾಗುವುದು ಎಂಬ ಭಾವನೆ ಮನುಷ್ಯ ಎಂಬ ಜೀವಿಯಲ್ಲಿ ಬೇರೂರಿರುವ ಕಲ್ಪನೆ. ಎಲ್ಲ ಧರ್ಮಗಳಲ್ಲಿಯೂ ಮರಣ ಸಂಬಂಧ ಕಲ್ಪನೆಗಳಲ್ಲಿ ಸಾದೃಶ್ಯವಿದೆ. ಸಾಮಾನ್ಯವಾಗಿ ಸಾವು ಮಾನವರಿಗೆ ಮಾತ್ರ ಒಂದು ಕೆಟ್ಟ ಅಥವಾ ಅಹಿತಕರ ಸಂದರ್ಭವಾಗಿ ಪರಿಗಣಿಸಲಾಗುತ್ತೆ. ಮನುಷ್ಯ ಎಷ್ಟೆಲ್ಲ ಬೆಳೆದರೂ, ಏನೆಲ್ಲ ಸಾಧಿಸಿದ್ರೂ, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಪ್ರಕೃತಿಗೆ ಎದುರಾಗಿ ಏನೇನೆಲ್ಲ ವಿಕ್ರಮಗಳನ್ನು ತನ್ನದಾಗಿಸಿಕೊಂಡ್ರೂ ಇನ್ನೂ ಭೇದಿಸಲಾಗದ ಒಂದು ವಿಸ್ಮಯವೆಂದರೆ ಸಾವು. ಸಾವನ್ನ ಭೇದಿಸುವುದಿರಲಿ, ಅದಕ್ಕೊಂದು ಪರಿಪೂರ್ಣವಾದ ವ್ಯಾಖ್ಯಾನವನ್ನು ನಮ್ಮಿಂದ ಕೊಡಲಾಗಲಿಲ್ಲ ಈವರೆಗೂ. ಸಾವು ಹೇಗೆ ಅಂದರೆ, ಯಾರೋ ಬಂದು ನಮ್ಮ ಮನೆ ಬಾಗಿಲಿಗೆ ಬೀಗ ಹಾಕಿ ಬೀಗದ ಕೈಯನ್ನ ತೆಗೆದುಕೊಂಡು ಹೋದ ಹಾಗೆ. ನಮ್ಮಿಂದ ಇನ್ನೂ ಯಾವತ್ತೂ ಹಿಂತಿರುಗಿ ಮನೆಗೆ ಬರುವುದಕ್ಕೆ ಆಗೋದಿಲ್ಲ. ನಮ್ಮ ಜೊತೆ ನೆನಪುಗಳನ್ನು ಬಿಟ್ಟರೆ ಬೇರೇನೂ ಇರೋದಿಲ್ಲ. ಇದು ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಹುಟ್ಟು ನಿಶ್ಚಿತ, ಸಾವು ಖಚಿತ. ಸಾವು ತುಂಬಾ ನೋವನ್ನು ತರುವಂಥದ್ದು. ಸಾವೆಂಬ ಅತಿಥಿ ಸಣ್ಣದೊಂದು ಮುನ್ಸೂಚನೆಯನ್ನು ಕೊಡದೆ ಬರುತ್ತಾನೆ. ಅದು ಕಾಲಾತೀತ, ಪಕ್ಷಾತೀತ ಮತ್ತು ಜಾತ್ಯಾತೀತ. ಹೀಗೆ ಸಾವಿನ ಕುರಿತು ಅದೆಷ್ಟು ಸಮಜಾಯಿಷಿ ನೀಡಿದ್ರೂ ಮನಸ್ಸಿನಲ್ಲೊಂದು ಗೊಂದಲವಂತೂ ಇರುತ್ತೆ. ಅದರಲ್ಲೂ ಭೂಮಿಯಿಂದ ದಕ್ಷಿಣ ದಿಕ್ಕಿನತ್ತ ಊರ್ಧ್ವ ಲೋಕದಲ್ಲಿ ಸಹಸ್ರ ಯೋಜನ ದೂರದಲ್ಲಿ ಯಮಲೋಕವಿದೆಯಂತೆ. ಅಲ್ಲಿಗೆ ಸತ್ತ ನಂತರ ನಮ್ಮ ಆತ್ಮ ತೆರಳೋದಕ್ಕೆ 1 ತಿಂಗಳು ಬೇಕಂತೆ. ನಡು ದಾರಿಯುದ್ದಕ್ಕೂ ನಾನಾ ಲೋಕಗಳು ಸಿಗ್ತಾವೆ. ಅಲ್ಲಿನ ಚಿತ್ರಣ ಹೇಗಿರುತ್ತೆ ಅನ್ನೋದನ್ನ ವರದಹಳ್ಳಿ ಶ್ರೀಧರ ಸ್ವಾಮಿಗಳು ತಮ್ಮ ಪುಸ್ತಕದಲ್ಲಿ ಸಾವಿನ ಸಂವೇದನೆ ಅನ್ನೋದನ್ನ ಅದೆಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂದ್ರೆ, ಸಾವಿಗೂ ಭಯಪಡದೆ ಬದುಕೋಣವೆನಿಸುತ್ತೆ. ಅದರ ಮಾಹಿತಿ ಆಧಾರಿತ ಲಿಂಕ್ ಕೂಡ ಈ ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ, ದಯವಿಟ್ಟು ವೀಕ್ಷಿಸಿ. ಹೀಗೆ ಸಾವಿಗೆ ಭಯಪಡುವ ನಾವು ಸತ್ತ ನಂತರ ಏನಾಗ್ತೀವಿ ಅನ್ನೋದನ್ನ ಬದಿಗೊತ್ತಿ ಹೇಗೆ ಸಾಯ್ತೀವಿ ಅನ್ನೋದೇ ತಿಳಿದಿಲ್ಲ. ಆದರೆ ಗರುಡ ಪುರಾಣದಲ್ಲಿ ಈ ರೀತಿಯಾಗಿ ಸತ್ತವರಿಗೆ ಸುಮಾರು 60,000 ವರ್ಷಗಳ ನರಕ ಪ್ರಾಪ್ತಿಯಾಗುತ್ತದಂತೆ. ಅಷ್ಟಕ್ಕೂ ಹೇಗಿರುತ್ತೆ ಅಕಾಲಿಕ ಮರಣದ ನಂತರದ ಪ್ರಯಾಣ? ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರೋದೇನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತೃಣಮಪ್ಪಿನ ಚಲತಿ ಎಂದ್ರೆ ದೇವನ ಅನುಜ್ಞೆ ಇಲ್ಲದೆ ಏನೊಂದು ಚಲಿಸೋದಿಲ್ಲ ಎಂದು. ಅಂದರೆ ದೇವರಿಗೂ ಸಾವಿಗೂ ಏನು ನಂಟಿರಬೇಕೆಂಬ ಸತ್ಯ ತಿಳಿಯುತ್ತೆ. ಸಾವೆಂಬುದು ಸೈಕಲ್, ಸ್ಕೂಟರ್, ಕಾರು, ಬಸ್ಸು, ರೈಲು, ವಿಮಾನ ಅಪಘಾತದ ರೂಪದಲ್ಲಿ ಬರಬಹುದು, ಜ್ವರದ ನೆಪದಲ್ಲಿ ಬರಬಹುದು, ಹೃದಯಾಘಾತದ ಕಾರಣ ಹೇಳಬಹುದು. ಅಷ್ಟೇ ಅಲ್ಲ, ಸಾವೆಂಬುದು ವೈದ್ಯರ ರೂಪದಲ್ಲೇ ಬಂದು ಹಲೋ ಹೇಳಿ ಉಸಿರು ನಿಲ್ಲಿಸಬಹುದು. ಮುಪ್ಪಿನ ಸಾವು, ಅಕಾಲಿಕ ಮರಣ, ಆತ್ಮಹತ್ಯೆ, ಕೊಲೆ, ಹೃದಯಾಘಾತ, ಕಾಯಿಲೆಯಿಂದಾಗುವ ಮರಣಗಳು, ಅಪಘಾತಗಳಿಂದಾಗುವ ಮರಣಗಳು, ದಿಢೀರ್ ಸಾವು ಇತ್ಯಾದಿ. ಮರಣವೆಂಬುದು ದೇಹಕ್ಕೆ ಮಾತ್ರ. ಪ್ರಾಣವು ಹಾರುತ್ತೆ, ಮನವು ಜಾರುತ್ತೆ. ದೇಹವು ಕಳಚಿದರೆ ದೇಹಿಯು ಹೊಸ ದೇಹವನ್ನ ಧಾರಣ ಮಾಡುತ್ತಾನೆ. ಮರಣಕ್ಕೆ ದೇಹ ಬಿಡುವುದದು ಅನ್ನುತ್ತಾರೆ. ಅದು ನಿರ್ಯಾಣ ಮಹೋತ್ಸವವೆನಿಸುತ್ತೆ. ಅಂತ್ಯವಿಧಿಯು ಸ್ಮಶಾನ ಯಾತ್ರೆ ಎನಿಸುತ್ತೆ. ಬದುಕಿರುವ ವ್ಯಕ್ತಿಗಿರುವ ಬೆಲೆ ಸತ್ತ ಮೇಲೆ ಇರೋದಿಲ್ಲ. ಸಾವು ಒಂದು ಜೀವಿಯ ನಿರ್ಗಮನಕ್ಕೆ ಕಾರಣವಾದ ಎಲ್ಲ ಜೈವಿಕ ಕಾರ್ಯಗಳನ್ನು ಸ್ಥಗಿತಗೊಳಿಸುತ್ತೆ. ಸಾವಿನ ಮರುಕ್ಷಣವೇ ಸತ್ತ ವ್ಯಕ್ತಿಯ ದೇಹ ಕೊಳೆಯಲು ಆರಂಭಿಸಿ ದುರ್ವಾಸನೆ ಬೀರಲು ಶುರುವಾಗುತ್ತೆ. ಹಾಗಾಗಿ ಬೇಗನೆ ಶವವನ್ನ ಹೂಳುವ, ಅಂದರೆ ಮಣ್ಣಿನಿಂದ ಬಂದ ಕಾಯ ಮಣ್ಣಿಗೆ ಹಾಗೆ ಸುಡುವ ಪದ್ಧತಿ ಕೂಡ ಬೆಳೆದು ಬಂದಿದೆ. ವಿಶ್ವದ ಸಂಸ್ಕೃತಿಗಳಲ್ಲಿ ಶವ ಸಂಸ್ಕಾರದ ವಿಧಾನಗಳು ವಿವಿಧ ಬಗೆಯಾದರೂ ಸಾಮಾನ್ಯವಾಗಿ ಶವದ ಅಂತ್ಯಕ್ರಿಯೆಯನ್ನ ಸತ್ತ ವ್ಯಕ್ತಿಯ ಹತ್ತಿರದ ಸಂಬಂಧಿಗಳೇ ಮಾಡ್ತಾರೆ. ಬೇರೆ ಬೇರೆ ಜನಾಂಗಗಳಲ್ಲಿ ಶವ ಸಂಸ್ಕಾರದ ಆಚರಣೆ ಬಹಳ ಭಿನ್ನವಾಗಿರುತ್ತೆ. ಬುಡಕಟ್ಟು ಜನರು ಶವವನ್ನ ಹೂಳದೆ ಸುಡದೆ ಕಾಡಿಗೆ ತೆಗೆದುಕೊಂಡು ಹೋಗಿ ಇಟ್ಟು ಬರ್ತಾರೆ. ಆ ಶವ ಕಾಡು ಪ್ರಾಣಿಗಳಿಗಾದರೂ ಆಹಾರವಾಗಲಿ ಎಂಬ ಆಶಯದಿಂದ. ಶರಣರು ಮರಣವೇ ಮಾನವಮೇ ಎಂದರು. ಹಾಗಾಗಿ ಅವರ ವಚನಗಳಲ್ಲಿ ಮರಣ ವಿಶೇಷವಾಗಿ ಬಿತ್ತರಗೊಂಡಿದೆ. ಅವರ ದೃಷ್ಟಿಯಲ್ಲಿ ಮರಣವೆಂದರೆ ಸರ್ವನಾಶವಲ್ಲ, ಒಂದರಿಂದ ಇನ್ನೊಂದರ ಮಾರ್ಪಾಡು. ಮರಣವು ನವಜನ್ಮದ ತಾಯಿ, ನವ ಜೀವನದ ಬಸಿರು, ಮುಂದುವರಿಯುವ ಜೀವನಕ್ಕೆ ಹೊಸ ಏರ್ಪಾಡು. ಮರಣದಿಂದ ಹಳೆಯ ಭೂಮಿಕೆಯ ಸೀಮೆ ದಾಟಿ ಹೊಸ ಸೀಮೆಯಲ್ಲಿ ಕಾಲಿರಿಸುವ ಬದಲಾವಣೆ ಎಂದು. ಹೀಗೆ ಸತ್ತ ನಂತರ ನಮ್ಮ ಸಾವಿನ ರೀತಿಯಂತೆ ನಮಗೆ ನರಕ ಪ್ರಾಪ್ತಿಯಾಗುತ್ತದೆ ಅನ್ನೋದು ಗರುಡ ಪುರಾಣದಲ್ಲಿ ಉಲ್ಲೇಖವಾದ ಸತ್ಯ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ಥಿತಿ ಏನೇ ಇರಲಿ ಒಂದು ದಿನ ಸಾವನ್ನ ಎದುರಿಸಬೇಕಾಗತ್ತೆ. ಒಬ್ಬರ ಜೀವನವು ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಕೊನೆಗೊಂಡಾಗ ಅದನ್ನ ಅಕಾಲಿಕ ಸಾವು ಎಂದು ಕರೆಯಲಾಗುತ್ತೆ. ಗರುಡ ಪುರಾಣವು
ಅಕಾಲಿಕ ಮರಣ ಮತ್ತು ಸಂಬಂಧಿತ ಘಟನೆಗಳ ಬಗ್ಗೆ ಅನೇಕ ಪ್ರಮುಖ ವಿಷಯಗಳನ್ನು ಹೇಳುತ್ತೆ. ಗರುಡ ಪುರಾಣದ ಪ್ರಕಾರ ಸಾವಿನ ಸಮಯ ಸಮೀಪಿಸಿದಾಗ ವ್ಯಕ್ತಿಯ ಸುತ್ತಲೂ ಅನೇಕ ಘಟನೆಗಳು ಸಂಭವಿಸ್ತವೆ. ಮೊದಲನೆಯದಾಗಿ ಆತ ಯಮರಾಜ ಅಥವಾ ಯಮದೂತರನ್ನ ಕಾಣುತ್ತಾನಂತೆ. ಯಾರೋ ವ್ಯಕ್ತಿಗಳು ನಮ್ಮನ್ನೇ ವಿಚಿತ್ರವಾಗಿ ಅತಿ ಭಯಂಕರವಾಗಿ ಕಿತ್ತು ತಿನ್ನುವಂತೆ ನೋಡುತ್ತಿರುವಂತೆ ಭಾಸವಾಗುತ್ತೆ. ಆಗ ಒಬ್ಬ ವ್ಯಕ್ತಿಯ ಆಲೋಚನಾ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಕ್ಷೀಣಿಸಲು ಪ್ರಾರಂಭಿಸುತ್ತೆ. ಆತನ ಧ್ವನಿಯು ಕ್ಷೀಣಿಸುತ್ತಾ ಹೋಗುತ್ತೆ. ಕೂಡಲೇ ತನ್ನ ಈ ಜನ್ಮದ ಕರ್ಮಗಳನ್ನು ನೆನಪು ಮಾಡಿಕೊಳ್ಳುತ್ತಾನೆ. ತನ್ನ ಸಂಸಾರ, ಮನೆ, ಮಕ್ಕಳು, ಈ ದೇಹ, ಹಣ, ಆಸ್ತಿ, ಹೀಗೆ ತನ್ನ ಬದುಕಿನ ಕೆಲವು ಅಮೂಲ್ಯ ಕ್ಷಣಗಳನ್ನು ನೆನಪಿಸಿಕೊಳ್ತಾನೆ. ತದನಂತರ ಕೊನೆಯದಾಗಿ ಯಮದೂತರು ಆತ್ಮವನ್ನು ಫಾಸಿಗೆ ತಳ್ಳಿ ಯಮಲೋಕಕ್ಕೆ ಕರೆದೊಯ್ತಾರೆ. ಇದ್ಯಾವುದೂ ಸಾಮಾನ್ಯರಿಗೆ ಕಾಣಿಸೋದೇ ಇಲ್ಲ. ಈ ಭ್ರಮಾಲೋಕದಲ್ಲಿ ನಾವು ಕೂಡ ಭ್ರಮೆಗೊಳಗಾಗಿರ್ತೇವೆ. ಗರುಡ ಪುರಾಣದ ಪ್ರಕಾರ ಒಳ್ಳೆಯ ಕರ್ಮ ಮಾಡಿದರೆ ಸ್ವರ್ಗಕ್ಕೆ, ಕೆಟ್ಟ ಕರ್ಮಗಳನ್ನು ಮಾಡಿದರೆ ನರಕಕ್ಕೆ ದಬ್ಬಲಾಗತ್ತೆ. ಯಮಲೋಕವನ್ನು ತಲುಪುವಾಗ ಆತ್ಮವು ಅನೇಕ ರೀತಿಯ ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತಂತೆ. ಯಮದೂತನು ಆತ್ಮವನ್ನ ವಿವಿಧ ಸ್ಥಳಗಳಿಗೆ ಕರೆದೊಯ್ತಾನೆ. ಅಲ್ಲಿ ಆತ ತನ್ನ ಕಾರ್ಯಗಳ ವಿವರವನ್ನು ನೀಡ್ತಾನೆ. ಗರುಡ ಪುರಾಣದ ಪ್ರಕಾರ ಪ್ರತಿ ಸಾವಿನ ಜನನ ಮತ್ತು ಮರಣದ ಸಮಯವನ್ನು ನಿಗದಿಪಡಿಸಲಾಗಿದೆ. ಕೆಲವೊಮ್ಮೆ ಸಾವು ಕೂಡ ಸಹಜ. ವೃದ್ಧಾಪ್ಯದ ಸಾವು, ದೀರ್ಘಕಾಲದ ಅನಾರೋಗ್ಯದ ಸಾವು ಇತ್ಯಾದಿ. ಆದರೆ ಅನೇಕ ಬಾರಿ ಅಪಘಾತ, ಅನಾರೋಗ್ಯ, ಆತ್ಮಹತ್ಯೆಯಿಂದ ವ್ಯಕ್ತಿ ತನ್ನ ಜೀವನವನ್ನು ಪೂರ್ಣಗೊಳಿಸದೆ ಇಹಲೋಕವನ್ನು ತ್ಯಜಿಸ್ತಾನೆ. ಅಂತಹ ಮರಣವನ್ನ ಅಸಮಯ ಮತ್ತು ಅಕಾಲಿಕ ಮರಣ ಅಂತ ಕರೀತಾರೆ. ಗರುಡ ಪುರಾಣದಲ್ಲಿ ಅಕಾಲಿಕ ಮರಣದ ಚಿಹ್ನೆಗಳು ಮತ್ತು ಕಾರಣಗಳು ಮತ್ತು ನಂತರದ ಘಟನೆಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ವ್ಯಕ್ತಿಯ ಜೀವನವನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ: ಶೈಶವಾವಸ್ಥೆ, ಯೌವನ, ಪ್ರೌಢಾವಸ್ಥೆ ಮತ್ತು ವೃದ್ಧಾಪ್ಯ. ಆದರೆ ಅನೇಕ ಬಾರಿ ವಿವಿಧ ಕಾರಣಗಳಿಂದ ಅವರು ತಮ್ಮ ಜೀವನದ 2ನೇ ಅಥವಾ 3ನೇ ಹಂತದಲ್ಲಿ ಇಹಲೋಕದಿಂದ ನಿರ್ಗಮಿಸ್ತಾರೆ. ಅಂತಹ ಮರಣವನ್ನ ಅಕಾಲಿಕ ಮರಣ ಅಂತ ಕರೆಯಲಾಗುತ್ತೆ. ಆದರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಸಾವನ್ನಪ್ಪಿಕೊಂಡರೆ ಅದನ್ನು ಅಕಾಲಿಕ ಮರಣ ಎನ್ನುತ್ತಾರೆ. ಅಂತಹ ವ್ಯಕ್ತಿಯ ಆತ್ಮವು ಮರಣಾನಂತರದ ಜೀವನದಲ್ಲಿ ಅಲೆದಾಡುತ್ತಲೇ ಇರುತ್ತೆ ಮತ್ತು ಅವನ ಉದ್ದೇಶಿತ ಜೀವನವನ್ನು ಪೂರ್ಣಗೊಳಿಸಲು ಕಾಯುತ್ತಿರುತ್ತೆ. ಅಂದರೆ ದೇಹವನ್ನು ತೊರೆದ ನಂತರವೂ ಆ ವ್ಯಕ್ತಿಯ ಆತ್ಮವು ಇಹಲೋಕವನ್ನು ತೊರೆಯುವುದಿಲ್ಲ ಅಥವಾ ಹೊಸ ದೇಹವನ್ನು ಪಡೆಯುವುದಿಲ್ಲ. ಸಾವಿನ ಬಗ್ಗೆ ಮಾತನಾಡುತ್ತಾ ಅಕಾಲಿಕ ಮರಣಗಳಲ್ಲಿ ಆತ್ಮಹತ್ಯೆಯನ್ನ ಅತ್ಯಂತ ಹೇಯ ಕೃತ್ಯ, ಅಸಹ್ಯಕರ ಮತ್ತು ಖಂಡನೀಯ ಕೃತ್ಯವೆಂದು ಪರಿಗಣಿಸಲಾಗಿದೆ. ದೇವರು ಒಬ್ಬ ವ್ಯಕ್ತಿಗೆ ನೀಡಿದ ಜೀವನವನ್ನು ಪೂರ್ಣಗೊಳಿಸದೆ ಮರಣಾನಂತರದ ಜೀವನವನ್ನು ತೊರೆಯಲು ಪ್ರಯತ್ನಿಸುವುದು ಅತ್ಯಂತ ಖಂಡನೀಯವಂತೆ. ಅಕಾಲಿಕ ಮರಣವು ಸ್ವಾಭಾವಿಕವಾಗಿ ಸಂಭವಿಸಿದರೆ ಅಂತಹ ಸತ್ತವರ ಆತ್ಮವು ಕನಿಷ್ಠ 3 ದಿನಗಳು ಅಥವಾ ಗರಿಷ್ಠ 40 ದಿನಗಳಲ್ಲಿ ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವವರ ಆತ್ಮವು ಭೂಮಿಯ ಮೇಲೆ ಅಲೆದಾಡುತ್ತಲೇ ಇರುತ್ತವೆ. ಅಂಥವರು ಪ್ರೇತಾತ್ಮರಂತೆ ಓಡಾಡುತ್ತಲೇ ಇರುತ್ತಾರಂತೆ. ಅಕಾಲಿಕ ಸಾವು ಎಂದರೆ ಅಪಘಾತ, ಕೊಲೆ ಅಥವಾ ಆತ್ಮಹತ್ಯೆಯಂತಹ ನೈಸರ್ಗಿಕವಲ್ಲದ ಕಾರಣದಿಂದ ಉಂಟಾಗುವ ಸಾವು. ಈ ರೀತಿಯಾದ ಸಾವನ್ನ ಗರುಡ ಪುರಾಣದಲ್ಲಿ ವಿಶೇಷವೆಂದು ಪರಿಗಣಿಸಲಾಗಿದೆ. ಯಾಕಂದ್ರೆ ಇದು ವ್ಯಕ್ತಿಯ ಕರ್ಮದ ಫಲವಾಗಿ ಸಂಭವಿಸುವುದಿಲ್ಲ. ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡರೆ ಅವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಎಂದು ಗರುಡ ಪುರಾಣದಲ್ಲಿ ಬರೆಯಲಾಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಆತ್ಮಗಳು 60,000 ವರ್ಷಗಳ ನರಕವನ್ನು ಸಹಿಸಬೇಕಾಗುತ್ತಂತೆ. ಅಕಾಲಿಕ ಮರಣಗಳೆಂದರೆ ಹಸಿವಿನಿಂದ ಸಾಯುವುದು, ಹಿಂಸೆ ಅಥವಾ ಕೊಲೆಯಾಗುವುದು, ನೇಣಿಗೆ ಶರಣಾಗುವುದು, ಬೆಂಕಿಯಲ್ಲಿ ಸಾಯುವುದು, ಹಾವು ಕಚ್ಚಿ ಸಾವು, ವಿಷ ಸೇವಿಸಿ ಸಾವು. ಇಂತಹ ಸಾವಿಗೆ ಮುಂದಿನ ಜನ್ಮದಲ್ಲಿ ಮಾನವ ದೇಹ ಸಿಗೋದಿಲ್ಲ. ಆ ಆತ್ಮಗಳನ್ನು ವಿವಿಧ ನರಕಗಳಿಗೆ ಕಳಿಸಲಾಗುತ್ತದಂತೆ. ಅಲ್ಲದೆ ಅವರ ಸಾವಿಗೆ ಅನುಗುಣವಾಗಿ ಶಿಕ್ಷೆ ವಿಧಿಸಲಾಗುತ್ತೆ. ಒಂದು ವೇಳೆ ಅಮಾಯಕನ ಹತ್ಯೆಯಾದರೆ ಇನ್ನು ಮುಂದಿನ 10 ಜನ್ಮ ಶ್ರೇಷ್ಠ ಜನ್ಮ ಸಿಗುತ್ತೆ. ಅಲ್ಲದೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತಂತೆ. ಒಂದು ವೇಳೆ ಹಸಿವಿನಿಂದ ಸತ್ತರೆ ಅವನ ಕರ್ಮಗಳು ಕಳೆದು ಮುಂದಿನ 1000 ವರ್ಷಗಳು ಅವನಿಗೆ ಜನ್ಮ ಪ್ರಾಪ್ತಿ ಇಲ್ಲ. ಸ್ವರ್ಗದಲ್ಲಿಯೇ ಸುಖ ಭೋಗ ಸಿಗುತ್ತೆ. ಬೆಂಕಿಯಲ್ಲಿ ಹಾವು ಕಚ್ಚಿ ವಿಷ ಸೇವಿಸಿ ನೇಣಿಗೆ ಕೊರಳೊಡ್ಡಿ ಸತ್ತರೆ ಅಂತಹ ಆತ್ಮಗಳಿಗೆ ಪೂರ್ವಜನ್ಮದಲ್ಲಿ ಮಾಡಿದ್ದಂತಹ ಕರ್ಮದ ಫಲವಾಗಿ ಆ ನೋವಿನ ಅರ್ಥ ಮಾಡಿಸಲು ಆ ಆತ್ಮಕ್ಕೆ ಒಡ್ಡುವ ಶಿಕ್ಷೆ ಎಂದು ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಪಿಂಡದಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಮೃತನ ಕುಟುಂಬದ ಸದಸ್ಯರು ಸರಿಯಾದ ಸಮಯದಲ್ಲಿ ಪಿಂಡದಾನ ಮಾಡದಿದ್ದರೆ ಅವನ ಆತ್ಮವು ಅಲೆದಾಡುತ್ತಲೇ ಇರುತ್ತದೆ ಮತ್ತು ಅವನಿಗೆ ಮೋಕ್ಷ ಸಿಗೋದಿಲ್ಲವಂತೆ. ಮೃತರ ಕುಟುಂಬದ ಸದಸ್ಯರು ನಡೆಸುವ ಧಾರ್ಮಿಕ ಆಚರಣೆಗಳು ಅವರಿಗೆ ಶಾಂತಿ ಮತ್ತು ಮುಕ್ತಿಯನ್ನ ನೀಡುತ್ತವೆ ಎಂಬ ನಂಬಿಕೆ ಇದೆ. ಗರುಡ ಪುರಾಣದ ಪ್ರಕಾರ ಮರಣದ 3 ದಿನಗಳ ನಂತರ ಆತ್ಮವು ಹೊಸ ದೇಹವನ್ನು ಪಡೆದಾಗ ಅದು ಪುನರ್ಜನ್ಮವನ್ನು ಪಡೆಯುತ್ತೆ.
ಈ ಅವಧಿಯಲ್ಲಿ ದಶಗತ್ರ ಮತ್ತು 13ನೇ ತಾರೀಕಿನಂತಹ ಆತ್ಮಹತ್ಯೆ ಮಾಡಿಕೊಳ್ಳುವ ಆತ್ಮಗಳು ಅತಂತ್ರ ಸ್ಥಿತಿಯಲ್ಲಿರ್ತವೆ ಮತ್ತು ತಮಗೆ ನಿಗದಿಪಡಿಸಿದ ಸಮಯ ಮುಗಿಯುವವರೆಗೂ ಅಲೆದಾಡ್ತವೆ. ಹೀಗೆ ಹರಿನಾಮ ಸ್ಮರಣೆ ಮಾಡುವವರು ಅಕಾಲಿಕ ಮರಣದಿಂದ ಮುಕ್ತಿ ಹೊಂದುತ್ತಾರೆ, ಅಲ್ಲದೆ ಎಂತಹ ಸಂದರ್ಭಗಳಲ್ಲಿಯೂ ಪಾರಾಗ್ತಾರೆ ಎಂಬುದು ವೇದೋಕ್ತಿ. ಇದು ನಿಜ ಕೂಡ. ಎಂಥದ್ದೇ ಕಂಟಕ ಎದುರಾದರೂ ಹರಿನಾಮ ಸ್ಮರಣೆ ಮಾಡುವವರಿಗೆ ಯಾವುದೇ ಪ್ರಾಣಹಾನಿ ಸಂಭವಿಸುವುದಿಲ್ಲ. ಪಾಪಕೃತ್ಯ ಮಾಡಿದವರನ್ನು ಆ ಪರಮಾತ್ಮನೇ ಕ್ಷಮಿಸುವುದಿಲ್ಲ ಅನ್ನೋದು ಅಷ್ಟೇ ದಿಟ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಹರಿಯ ಕೃಪೆ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.